ರಾಜ್ಯ ಸರ್ಕಾರ ಕನ್ನಡಿಗರನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರನ್ನು ಸ್ವಾಭಿಮಾನವನ್ನು ಕೆಣಕಿದ್ದಾರೆ. ಇವತ್ತು ಮರಾಠಿ ಪ್ರಾಧಿಕಾರವನ್ನು ಮಾಡಿ ಈ ರಾಜ್ಯದಲ್ಲಿ ಶಾಂತಿಯಿಂದ ಇದ್ದಂಥ ರಾಜ್ಯವನ್ನು ಇವತ್ತು ನೀವೇ ಸರ್ಕಾರದವರಾಗಿ ಇವತ್ತು ಈ ರಾಜ್ಯದಲ್ಲಿ ಕಿಚ್ಚನ್ನು ಹಚ್ಚುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆ. ಅದರ ಜೊತೆಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಸಾಕಷ್ಟು ಜನ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇತಿಹಾಸದಲ್ಲಿ ಉಳಿದ್ರು. ಆದರೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಹೇಗಿದೆ ಅಂದರೆ, ಈ ರಾಜ್ಯದಲ್ಲಿ ಎಲ್ಲ ಕನ್ನಡಿಗರು ಕೂಡ ನಿಮ್ಮನ್ನು ವಿರೋಧ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಮರಾಠಿ ಭಾಷಿಕರ ಮುಖ್ಯಮಂತ್ರಿಯಾಗಿ ನೀವು ಇವತ್ತು ಬಿಂಬಿತವಾಗಲಿಕ್ಕೆ ಹೊಟ್ಟಿದ್ದೀರಿ. ಸ್ವಾಮಿ, ನೀವು ಕನ್ನಡದ ಕರ್ನಾಟಕದ ಕನ್ನಡಿಗರ ಮತವನ್ನು ಪಡೆದು ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಿ ಅಂತಕ್ಕಂಥದ್ದು ತಾವು ಮರಿಬಾರ್ದು. ನೀವು ಯಾವುದೇ ಕಾರಣಕ್ಕೂ ಈ ಮರಾಠ ಪ್ರಾಧಿಕಾರವನ್ನು ಏನು ರಚನೆ ಮಾಡಿದ್ದೀರಿ, ಕೂಡಲೇ ಇದು ಹಿಂಪಡಿಬೇಕು. ಪಡಿದ ಹೋದರೆ ಮಾನ್ಯ ಮುಖ್ಯಮಂತ್ರಿಗಳೇ ಭಾಳ ಉಗ್ರವಾಗಿ ಪ್ರತಿಭಟನೆಯನ್ನು, ಭಾಳ ಕೆಟ್ಟ ಪರಿಸ್ಥಿತಿಯನ್ನು ನೀವೇ ತಂದೊಡ್ಡುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯಮಾಡಿ ಏನಿವತ್ತು ಮರಾಠ ಪ್ರಾಧಿಕಾರವನ್ನು ನೀವು ರಚನೆ ಮಾಡಿದ್ದೀರಿ, ಇವತ್ತೊಂದೇನೋ ಆಜ್ಞೆಯನ್ನು ಹೊರಡಿಸಿದ್ದೀರಿ ಅಂತ ಕೇಳ್ಪಟ್ವಿ. ಮರಾಠ ನಿಗಮ ಮಂಡಳಿಯನ್ನು ಮಾಡ್ತೀವಿ ಅಂತ ಹೊರಟಿ, ಇದು ಒಂದು ರೀತಿಯಲ್ಲಿ ಇಬ್ಬದಿ ನೀತಿಯನ್ನು ನೀವು ಎಲ್ಲೋ ಒಂದು ಕಡೆ ಅನುಸರಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ಇವತ್ತು ನಮಗೆ ಕಾಣ್ತಾ ಇದೆ. ಇದೆಲ್ಲ ನಾಟಕಗಳು ಬೇಡ. ಕನ್ನಡಿಗರು ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ವಾಪಸ್ ಪಡಿಬೇಕು. ಮತ್ತು ಒಂದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮಗೆ 78 ವರ್ಷ ಆಯಿತು, ನೀವು 25 ವರ್ಷ ಸರ್ಕಾರ ಆಳಲಿಕ್ಕಾಗೋದಿಲ್ಲ. ನೀವು ಇವತ್ತು ಈ ರಾಜ್ಯದ ಮನೆಯ ಒಳ್ಳೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸು ನಮ್ಮದು. ಆದರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡಿಗರ ವಿರೋಧಿ ಕೆಲಸ ಮಾಡ್ತಾ ಇದ್ದೀರಿ. ಈ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾವೆ, ಅದ್ರ ಬಗ್ಗೆ ನಿಮಗೆ ಆರ್ಥಿಕ ಮುಗ್ಗಟ್ಟು ಅಂತ ಹೇಳ್ತೀರಿ. ಮರಾಠ ಪ್ರಾಧಿಕಾರಕ್ಕೆ ನಿಮಗೆ ಆರ್ಥಿಕ ಮುಗ್ಗಟ್ಟು ಕಾಣ್ತಾ ಇಲ್ಲ. ಇದೆಲ್ಲ ಏನಂತ ಸೂಚಿಸ್ತದೆ ಅಂದರೆ, ನೀವು ಈ ವೋಟ್ ಬ್ಯಾಂಕು, ಈ ಮತ ಬ್ಯಾಂಕನ್ನು ನೀವು ಈ ರೀತಿ ಮರಾಠಿಗರನ್ನ ಮಾಡ್ಕೊಳ್ಳಿಕ್ಕೆ ಕೊಟ್ಟಿದ್ದು ಈ ರಾಜ್ಯದ ಕನ್ನಡಿಗರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ರಿ. ತಕ್ಷಣ ಇದನ್ನು ಹಿಂಪಡಿಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಒತ್ತಾಯಿಸ್ತದೆ.